ನೀನು ಲಾಯರ್ ಹತ್ರನೇ ಕೇಳ್ಬೋದು. ಮೇಡಮ್ ಹೇಳ್ತಾ ಸತ್ಯ, ಅವರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಮೇಡಮ್, ನೀವು ಇನ್ನೂ ಸರಿ ಈ ವಿಷಯದ ಬಗ್ಗೆ ಯೋಚನೆ ಮಾಡಿದರೆ ಚೆನ್ನಾಗಿರ್ತಿತ್ತು. ನಾನು ಯೋಚನೆ ಮಾಡಿದೆಲ್ಲ ಆಗಿದೆ ಸರ್. ದಯವಿಟ್ಟು ನೀವು ನಾನು ಹೇಳ್ದಷ್ಟು ಮಾಡಿ. ಡಿವೋರ್ಸ್ಗೆ ಅಪ್ಲೈ ಮಾಡಿ. ಪೇಪರ್ಸ್ ಎಲ್ಲ ರೆಡಿ ಇದೆ ಅಲ್ವಾ? ಮೇಡಮ್, ಏನಿದೆಲ್ಲ? ಸರ್, ನೀವೇ ಇವ್ರಿಗೆ ಇನ್ನೊಂದ್ಸಲ ಅರ್ಥ ಆಗೋ ಹಾಗೆ ಹೇಳಿ. ನೋಡಿ ಸುಬ್ರಹ್ಮಣ್ಯ ಅವರೇ, ಮೇಡಮ್ಮು ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಪೇಪರ್ಸ್ ಎಲ್ಲ ರೆಡಿ ಇದೆ. ನೀವಿಬ್ಬರು ಒಪ್ಪಿಗೆ ಕೊಟ್ಟರೆ ಡಿವೋರ್ಸ್ ಸುಲಭವಾಗಿ ಆಗುತ್ತೆ. ಇಲ್ಲ ಅಂದರೆ ನೀವು ಕೋರ್ಟ್ ಕಚೇರಿ ಅಂತ ಅಲಿಬೇಕಾಗುತ್ತೆ. ಆಮೇಲೆ ಡಿವೋರ್ಸ್ ಆಗುತ್ತೆ. ದೇವ್ರೆ, ಏನಾಗ್ತಿದೆ ಇಲ್ಲಿ? ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಒತ್ತಾಡ್ತಿದ್ದೀನಿ, ಆದರೆ ಮೇಡಮ್ ಇದ್ದಕ್ಕಿದ್ದಾಗೆ ಡಿವೋರ್ಸ್ ಅಂತಿದಾರಲ್ಲ. ಇದು ಯಾವುದನ್ನು ನಾನು ಈಗಲೂ ನಂಬಕ್ಕಾಗ್ತಿಲ್ಲ. ಇದೆಲ್ಲ ಕನಸಾಗ್ಬಿಡ್ಲಪ್ಪ ಆಂಜನೇಯ, ಇದೆಲ್ಲ ಕನಸಾಗ್ಬಿಡ್ಲಪ್ಪ. ಮೇಡಮ್, ನಿಮ್ಮ ಹತ್ರ ಒಂಚೂರು ಮಾತಾಡ್ಬೋದಾ ಪ್ಲೀಸ್? ಈ ರಾಜಕೀಯ ಅನ್ನೋದು ಚಕ್ರವ್ಯೂಹ ಇದ್ದಾಗೆ. ಒಂದು ಸರಿ ಒಳಗೋದ್ರೆ ಜಯಿಸ್ಕೊಂಬರೋದು ತುಂಬ ಕಷ್ಟ. ಈ ಜನಗಳು ಯಾಕೆ ಈ ಥರ ಎಲ್ಲ ಕೇಳ್ತಾರೋ ಏನೋ. ಕೇಳ್ತಾರೆ ಕಣೆ, ಅದು ಅವ್ರ ಹಕ್ಕು. ಯಜಮಾನ್ರನ್ನ ಜನಗಳೇ ತಾನೇ ಮಂತ್ರಿ ಮಾಡಿರೋದು. ಅವರು ಒಂದ್ ಮನೆಗೆ ಸೇರಿದವ್ರು ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಸೇರಿದವ್ರು ಯಜಮಾನ್ರು. ಅಲ್ವೇ ವಿಶಾಲು, ಜನಗಳು ಕೇಳ್ತಾ ಇರೋದಲ್ಲ ಕಣಿದು. ಯಜಮಾನ್ರು ಏನು ಅಂತ ಜನಗಳಿಗೆ ಚೆನ್ನಾಗಿ ಗೊತ್ತು. ಆದರೆ ಜನಗಳು ಕೇಳ್ತಾ ಇದ್ದಾರೆ ಅಂತ ನೆಪ ಇಟ್ಕೊಂಡು ಅವ್ರ ವಿರುದ್ಧ ಪಿತೂರಿ ಮಾಡ್ತಿದ್ರು ನೋಡು, ಅಂಥವ್ರು ಕೇಳ್ತಾ ಇದ್ದಾರೆ. ಅವ್ರ ವಿರುದ್ಧನೇ ಪಿತೂರಿ ಮಾಡ್ತಾರಲ್ಲಪ್ಪ. ಪಾಪ ಯಜಮಾನ್ರು ಎಷ್ಟು ಒಳ್ಳೆಯವರು. ಏನು ಮಾಡೋದು ಕಂದ, ಒಳ್ಳೆಯವ್ರಿಗೆ ಈ ಕಾಲದಲ್ಲಿ ಶತ್ರುಗಳು ಜಾಸ್ತಿ. ಎಷ್ಟೇ ಶತ್ರುಗಳಿದ್ರು ನನ್ನ ಮಗನಿಗೆ ಅವ್ರ ದೇವ್ರನ್ನ ಕಾಪಾಡ್ಕೊಳ್ಳೋವಂಥದ್ದು ಚೆನ್ನಾಗಿ ಗೊತ್ತಿದೆ. ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ದ ಅಂತ. ಅಪ್ಪ, ಎಲ್ಲ ಕಷ್ಟ ಪರಿಹಾರ ಆಯಿತು. ಇನ್ನು ಮುಂದಕ್ಕೆ ಅವರು ನಗ್ನಗ್ತಾ ಖುಷಿಯಾಗಿ ಸಂತೋಷವಾಗಿರ್ಬೋದು. ಏನೋ ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಾ? ಓ, ಹೊಸ ಸೊಸೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಮಾತಾಡೋದಕ್ಕೆ ಇನ್ನೇನಿದೆ, ಎಲ್ಲ ಸರಿ ಆಯ್ತಲ್ಲ. ಇದೇನು ತಾಯಿ ವಿಶಾಲವಾದ ಅಕ್ಷಿ. ಆ ಇಂದ್ರಮ್ಮ ನೋಡಿದ್ರೆ ಮನೆ ಮುಂದೆ ಬಂದು ಮಾಟ ಮಾಡ್ತಿದ್ದಾಳೆ, ಶ್ರಾವಣಿ ಸುಬ್ರಹ್ಮಣ್ಯ ಸರಿ ಇರಬಾರ್ದು ಅಂತ. ಆಮೇಲೆ ನೋಡಿದವರೆಲ್ಲ ಅವರಿಬ್ರು ಮಧ್ಯ ದೊಡ್ಡ ಜಗಳ ಆಗತ್ತೆ, ಬಿರುಕು ಮೂಡುತ್ತೆ ಅಂತೆಲ್ಲ ಮಾತಾಡ್ತಿದ್ದಾರೆ. ನೀನ್ ನೋಡಿದ್ರೆ ಇಲ್ಲಿ ಆರಾಮ ಆಯ್ತಲ್ಲ, ಎಲ್ಲ ಆರಾಮ ಆಯ್ತಲ್ಲ ಅಂತಿದ್ಯಲ್ಲ. ಇಲ್ಲ ಕಾಂತಮ್ಮನವ್ರೆ, ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಮನುಷ್ಯರ ಮನಸ್ಸಲ್ಲಿ ಒಳ್ಳೇದಿದ್ರೆ ಭಗವಂತ ಯಾವಾಗಲೂ ಜೊತೆಲೇ ಇರ್ತಾನಂತೆ. ನಾನು ಶಾಸ್ತ್ರ, ಭವಿಷ್ಯ, ಜಾತಕಗಳನ್ನು ನಂಬ್ತೀನಿ, ಆದರೆ ಈ ಮಾಟ ಮಂತ್ರನ ನಂಬೋದಿಲ್ಲ. ರೀ, ನೀ ನಂಬಿದ್ರು ಸರಿ, ನಂಬದೇ ಇದ್ರು ಸರಿ, ಒಳ್ಳೆ ಶಕ್ತಿ ಇದೆ ಅಂದಮೇಲೆ ಕೆಟ್ಟ ಶಕ್ತಿನೂ ಇರಲೇಬೇಕಲ್ಲ. ಅದು ಹೇಗೆ ಇರುತ್ತೆ? ಬೆಳಕಿದ್ದಾಗ ಕತ್ಲೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ, ಹಾಗೆ ಕತ್ಲಿದ್ದಾಗ ಬೆಳಕಿರೋಕ್ಕೂ ಸಾಧ್ಯ ಇಲ್ಲ. ಈಗ ನೀವಿಬ್ಬರು ಏನು ಹೇಳಕ್ ಹೊರಟಿದ್ದೀರಾ? ಇಬ್ರಲ್ಲ, ಮೂರು ಜನ ಹೇಳಕ್ ಹೊರಟಿರೋದೇನು ಅಂದ್ರೆ, ಆ ಇಂದ್ರಮ್ಮ ಒಳ್ಳೆವಳಲ್ಲ, ಅವಳು ಮಾಡ್ಸಿರೋ ಮಾಟ ಏನಾದ್ರೂ ನಮ್ಮ ಮಕ್ಕಳಿಗೆ ಎಫೆಕ್ಟ್ ಮಾಡಿಬಿಟ್ರೆ. ಅಯ್ಯಯ್ಯೋ, ಹಾಗೆಲ್ಲ ಆಗ್ಬಾರ್ದು. ಬರ್ತೀನಿ ರೀ. ಏ ವಿಶಾಲು ಎಲ್ಲಿಗೊಂಟೆ? ಬರೀ ಇಲ್ಲ, ಸೈಡಲ್ಲಿ ಹಾಕು, ನಾನು ಇಲ್ಲಿಂದಾನೇ ಹೋಗ್ತೀನಿ. ನೀವು ಮಾತ್ರ ಯಾಕೆ ಮೇಡಮ್ ಕಾರಣನೇ ಹೇಳ್ದೆ ದೂರ ಹೋಗ್ತಿದ್ದೀರಾ? ಕಾರಣ ಇದೆ. ಆ ಕಾರಣ ಏನು ಅಂತ ನಿನಗೂ ಗೊತ್ತು,
ನನಗೂ ಗೊತ್ತು, ಪ್ರೀತಿ ಇಲ್ಲದೆ ಯಾವ ಸಂಬಂಧನೂ ನಿಲ್ಲಲ್ಲ. ಬುನಾದಿನೇ ಇಲ್ಲದೆ ಅರಮನೆ ಕಟ್ಟಿದ್ರು ಅದು ಮಣ್ಪಾಲಾಗ್ಬಿಡುತ್ತೆ. ಸುಬ್ಬು, ನೀನೊಬ್ಬನೇ ಬಂದ್ಯಾ? ಶ್ರಾವಣಿ ಇಲ್ಲಿ? ಅವರು ಆಗಲೇ ಹಾಗೆ ಮನೆಗೆ ಹೋಗ್ಬಿಟ್ರು ಮೇಡಮ್. ಅರೆ, ಮನೆಗೆ ಹೊರಟ್ಬಿಟ್ಲಾ? ಯಾಕೆ? ಅದು ಮನೇಲಿ ಏನೋ ಒಂದು ಕೆಲಸ ಮಾಡ್ತಿದ್ರು, ಇದಕ್ಕಿದಾಗ ಇಲ್ಲಿ ಬಂದ್ರಲ್ಲ, ಆ ಕೆಲಸ ಅರ್ಧಕ್ಕೆ ನಿಂತೋಗಿತ್ತು, ಅದಕ್ಕೆ ಹಾಗೆ ಹೊರಟ್ಬಿಟ್ರು. ಓ ಹೌದಾ? ದೊಡ್ಡಮ್ಮವ್ರಲ್ಲಿ? ಓ ಅಮ್ಮನಾ? ಊರಿಂದ ತುಂಬ ಫೋನ್ ಕಾಲ್ಸ್ ಬರ್ತಿತ್ತು ಸುಬ್ಬು. ಆದಷ್ಟು ಬೇಗ ಬನ್ನಿ, ನಿಮ್ಮನ್ನ ನೋಡಬೇಕು ಅಂತ ಜನರೆಲ್ಲ ಹೇಳ್ತಿದ್ರು. ಅದಕ್ಕೆ ಈಗಷ್ಟೇ ಸಾಲಿಗ್ರಾಮಕ್ಕೆ ಹೊರಟ್ರು. ಏನು ದೊಡ್ಡಮ್ಮರು ಸಾಲಿಗ್ರಾಮಕ್ಕೆ ಹೊರಟ್ಬಿಟ್ರಾ? ಹೌದು ಸುಬ್ಬು, ಬಾವನು ಇವರು ಅವ್ರನ್ನ ಬಿಟ್ಟು ಬರಕ್ಕೆ ಹೋಗಿದ್ದಾರೆ. ಬಾ ಕೂತ್ಕೋ, ಕಾಫಿ ತರ್ತೀನಿ. ಅಯ್ಯೋ, ಏನಪ್ಪ ಮಾಡಲಿ ಈಗ? ನನಗಿದ್ದಿದ್ದು ಒಂದೇ ದಾರಿ, ಇರೋ ವಿಷಯ ಎಲ್ಲ ಲಲಿತಾ ದೇವಿ ಅಮ್ಮವ್ರ ಹತ್ರ ಹೇಳಬೇಕು ಅಂತ ಬಂದೆ. ಆದರೆ ಈಗ ಅದು ಆಗ್ತಾ ಇಲ್ಲ. ಶ್ರಾವಣಿ ಮೇಡಮ್ ಏನಕ್ಕೆ ಹೀಗಾಡ್ತಾ ಇದ್ದಾರೆ? ನಾನು ಇವಾಗ ಇದನ್ನು ಯಾರ ಹತ್ರ ಹೇಳ್ಕೊಳ್ಳಿ? ಹಾಗಿದ್ರೆ